ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ರಾಯಲ್ ಎಜುಕೇಶನ್ ಕನ್ನಡ ಚಾನಲ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಲಾಸ್ ಕರ್ನಾಟಕ ಜಿಯೋಗ್ರಫಿ. ಈ ಕರ್ನಾಟಕ ಭೂಗೋಳದಲ್ಲಿ ಬರ್ತಕ್ಕಂಥ ಟಾಪ್ 50 ಕ್ವೆಶ್ಚನ್‌ಗಳನ್ನ ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಈಗಾಗಲೇ ಪಾರ್ಟ್ 1 ಕ್ಲಾಸ್‌ನಲ್ಲಿ ನಾವು 10 ಪ್ರಮುಖ ಕ್ವೆಶ್ಚನ್‌ಗಳು ಮತ್ತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್‌ಗಳನ್ನ ನೋಡ್ತಾ ಹೋಗಿದ್ವಿ. ಸೊ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನಲ್ಲಿ ಯಾವ ರೀತಿಯಾಗಿ ಕ್ವೆಶ್ಚನ್ ಅನ್ನ ಕೇಳಿದ್ರು, ನೆಕ್ಸ್ಟ್ ಎಕ್ಸಾಮ್ಸ್‌ಗೆ ಯಾವ ರೀತಿಯಾಗಿ ಕ್ವೆಶ್ಚನ್‌ಗಳು ಇಂಪಾರ್ಟೆಂಟ್ ಆಗಿರ್ತವೆ ಅಂತಕ್ಕಂಥದ್ದನ್ನ ಈ ಹಿಂದಿನ ಕ್ಲಾಸ್‌ನಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಸೊ ಕರ್ನಾಟಕದ ಅತಿ ಎತ್ತರದ ಶಿಖರ ಯಾವುದು ಅಂತ ನೋಡ್ತಾ ಹೋಗಿದ್ವಿ. ಕರ್ನಾಟಕದ ಅತಿ ಉದ್ದದ ನದಿ ಯಾವುದು? ಹಾಗೆಯೇ ಕರ್ನಾಟಕದ ಕರಾವಳಿ ಪ್ರದೇಶವನ್ನ ಏನೆಂದು ಕರೀತಾ ಹೋಗ್ತಾರೆ? ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ? ಪಶ್ಚಿಮ ಘಟ್ಟಗಳನ್ನು ಕರ್ನಾಟಕದಲ್ಲಿ ಯಾವ ಹೆಸರಿನಿಂದ ಕರೀತಾರೆ? ಹಾಗೆ ಕರ್ನಾಟಕದ ಅತಿದೊಡ್ಡ ಜಿಲ್ಲೆ ಯಾವುದು? ವಿಸ್ತೀರ್ಣದಲ್ಲಿ ಅತಿದೊಡ್ಡ ಜಿಲ್ಲೆ ಯಾವುದು? ಮತ್ತೆ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು? ಕಾವೇರಿ ನದಿಯ ಪ್ರಮುಖ ಮಾಹಿತಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮಗೆ ಕೊಟ್ಟಿದ್ದೆ. ಕಾವೇರಿ ನದಿ ಎಲ್ಲಿ ಉಗಮ ಆಯಿತು? ಅದರ ಪ್ರಮುಖ ಉಪನದಿಗಳು ಯಾವುವು? ಎಷ್ಟು ಕಿಲೋಮೀಟರ್ ಕಾವೇರಿ ನದಿ ಕರ್ನಾಟಕದಲ್ಲಿ ಹರಿಯುತ್ತೆ? ಒಟ್ಟಾರೆಯಾಗಿ ಅದು ಯಾವ ಸಮುದ್ರವನ್ನ ಕೊನೆಯದಾಗಿ ಸೇರುತ್ತೆ? ಯಾವ ಯಾವ ರಾಜ್ಯಗಳಲ್ಲಿ ಕಾವೇರಿ ನದಿ ಹರಿಯುತ್ತೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ. ಕಾವೇರಿ ನದಿ ಯಾವ ರೀತಿಯಾಗಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮ್ಸ್‌ಗೆ ಅನ್ನೋದು ನಿಮಗೆ ಈಗಾಗಲೇ ಪಾರ್ಟ್ 1 ಕ್ಲಾಸ್‌ನಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಹಾಗೆ ಕೃಷ್ಣಾ ನದಿಯ ಬಗ್ಗೆ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೆ. ಕರ್ನಾಟಕದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಅತಿ ಹೆಚ್ಚು ಉಷ್ಣಾಂಶ ಪಡಿತಕ್ಕಂಥ ಜಿಲ್ಲೆ ಯಾವುದು? ಅತಿ ಕಡಿಮೆ ಮಳೆ ಪಡೆಯುವ ಪ್ರದೇಶ ಯಾವುದು ಅಂತಕ್ಕಂಥದ್ದನ್ನ ಪಾರ್ಟ್ 1 ಕ್ಲಾಸ್‌ನಲ್ಲಿ ಚರ್ಚೆ ಮಾಡ್ತಾ ಹೋಗಿದ್ವಿ. ಹಾಗೆ ತುಂಗಾ ಮತ್ತು ಭದ್ರಾ ನದಿಗಳ ಉಗಮ ಎಲ್ಲಿ? ಯಾವಾಗ, ಎಲ್ಲಿ ಸಂಗಮಗೊಂಡು ಮತ್ತೆ ಎಲ್ಲಿಗೆ ಸೇರ್ತವೆ ಅಂತಕ್ಕಂಥದ್ದನ್ನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಹಿಂದಿನ ಕ್ಲಾಸ್‌ನಲ್ಲಿ ನಾವು ಕೊಡ್ತಾ ಹೋಗಿದ್ವಿ. ಸೊ ಇದು ಪಾರ್ಟ್ 2 ಕ್ಲಾಸ್ ಆಗಿರುತ್ತೆ. ಬನ್ನಿ ಹಾಗಾದ್ರೆ ಪಾರ್ಟ್ 2 ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್‌ಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿ, ಟೆಲಿಗ್ರಾಮ್ ಚಾನಲ್‌ಗೂ ಕೂಡ ಜಾಯಿನ್ ಆಗಿ, ಇನ್‌ಸ್ಟಾವನ್ನ ಫಾಲೋ ಮಾಡಿ. ಸೊ ವಾಟ್ಸ್ಆಪ್ ಚಾನಲ್‌ಗೆ ಯಾಕೆ ಜಾಯಿನ್ ಆಗಬೇಕು ಅಂದ್ರೆ ಇತ್ತೀಚೆಗೆ ಬೂಕರ್ ಪ್ರಶಸ್ತಿಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಯಾರು? ಹಾಗೆ ಬುಡಕಟ್ಟು ವಿಶ್ವವಿದ್ಯಾಲಯವು ಗೇಮ್ಸ್ ನೋಡಿ, ಖೇಲೋ ಇಂಡಿಯಾ ಗೇಮ್ಸ್ ಅಂತ ಕರಿತಾ ಹೋಗ್ತಿದ್ವಿ. ಸೊ ಖೇಲೋ ಇಂಡಿಯಾ ಬುಡಕಟ್ಟು ಗೇಮ್ಸ್ ಬೇರೆ, ಹಾಗೆ ಯೂನಿವರ್ಸಿಟಿ ಗೇಮ್ಸ್ ಬೇರೆ, ಹಾಗೆ ಪ್ರಮುಖವಾಗಿ ಇರ್ತಕ್ಕಂಥ ಚಳಿಗಾಲದ ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ ಬೇರೆ. ಈ ರೀತಿಯಾಗಿ ಪ್ರಮುಖ ಕರೆಂಟ್ ಅಫೇರ್ಸ್‌ಗಳನ್ನ ನಾವು ವಾಟ್ಸ್ಆಪ್ ಚಾನಲ್‌ನಲ್ಲಿ ಅಪ್ಡೇಟ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಇವತ್ತಿನ ಮೊದಲನೇ ಕ್ವೆಶ್ಚನ್ ಈ ರೀತಿಯಾಗಿದೆ. ಕರ್ನಾಟಕದ ಅತಿ ಉದ್ದದ ಕರಾವಳಿ ಎಷ್ಟು ಕಿಲೋಮೀಟರ್ ಇರ್ತಕ್ಕಂಥದ್ದು? ನೋಡಿ, ಕರ್ನಾಟಕದಲ್ಲಿ ಕರಾವಳಿ ಎಷ್ಟು ಕಿಲೋಮೀಟರ್ ಉದ್ದವನ್ನ ಹರಡಿಕೊಂಡಿರ್ತಕ್ಕಂಥದ್ದು ಅಂತ ಕ್ವೆಶ್ಚನ್ ಅನ್ನ ರೈಸ್ ಮಾಡಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 280 ಕಿಲೋಮೀಟರ್, ಆಪ್ಷನ್ ಬಿ 300 ಕಿಲೋಮೀಟರ್, ಆಪ್ಷನ್ ಸಿ 320 ಕಿಲೋಮೀಟರ್, ಆಪ್ಷನ್ ಡಿ 350 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಸಿ 320 ಕಿಲೋಮೀಟರ್ ಇದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ಪಾರ್ಟ್ 1 ಕ್ಲಾಸ್‌ನಲ್ಲೂ ಕೂಡ ಹೇಳ್ತಾ ಹೋಗಿದ್ದೆ. ಈ ಒಂದು ಪಾರ್ಟ್ 2 ಕ್ಲಾಸ್‌ನಲ್ಲೂ ಕೂಡ ಹೇಳ್ತಾ ಇದ್ದೀನಿ. 320 ಕಿಲೋಮೀಟರ್ ಕರಾವಳಿ ತೀರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹರಡಿಕೊಂಡಿರ್ತಕ್ಕಂಥದ್ದು. ಹಾಗಾದ್ರೆ ಮಲೆನಾಡು ಪ್ರದೇಶ ಎಷ್ಟು ಕಿಲೋಮೀಟರ್ ವಿಸ್ತಾರವನ್ನ ಹಂಚಿಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ 350 ಕಿಲೋಮೀಟರ್ ಮಲೆನಾಡು ಪ್ರದೇಶ. ಮಲೆನಾಡು ಪ್ರದೇಶ ಕರ್ನಾಟಕದಲ್ಲಿ ತನ್ನ ವಿಸ್ತಾರವನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಕರಾವಳಿ ಪ್ರದೇಶ 320 ಕಿಲೋಮೀಟರ್ ಹಂಚಿಕೆ ಆಗಿದ್ರೆ, ಮಲೆನಾಡು ಪ್ರದೇಶ 350 ಕಿಲೋಮೀಟರ್ ಹಂಚಿಕೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಪೂರ್ವದಿಂದ ಪಶ್ಚಿಮದವರೆಗೆ ಎಷ್ಟು ಅಗಲ ವಿಸ್ತಾರವನ್ನ ಹೊಂದಿದೆ ಕರ್ನಾಟಕ ಅಂತಕ್ಕಂಥದ್ದು? ಸೊ ಆಪ್ಷನ್ 1 400 ಕಿಲೋಮೀಟರ್, ಆಪ್ಷನ್ 2 483 ಕಿಲೋಮೀಟರ್, ಆಪ್ಷನ್ 3 550 ಕಿಲೋಮೀಟರ್, ಆಪ್ಷನ್ 4 620 ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ 483 ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಕರ್ನಾಟಕವು ಪೂರ್ವದಿಂದ ಪಶ್ಚಿಮದವರೆಗೆ 483 ಕಿಲೋಮೀಟರ್ ವಿಸ್ತಾರವನ್ನ ಹಂಚಿಕೊಂಡಿದ್ರೆ, ಸೊ ಉತ್ತರದಿಂದ ದಕ್ಷಿಣದವರೆಗೆ ಎಷ್ಟು ಕಿಲೋಮೀಟರ್ ಕರ್ನಾಟಕ ವಿಸ್ತಾರವನ್ನ ಹಂಚಿಕೊಂಡಿದೆ ಅಂದ್ರೆ 750 ಕಿಲೋಮೀಟರ್ ಉತ್ತರದಿಂದ ದಕ್ಷಿಣಕ್ಕೆ ತನ್ನ ವಿಸ್ತೀರ್ಣವನ್ನ ಹಂಚಿಕೊಂಡಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ. ಸೊ ಈಗಾಗಲೇ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಕೂಡ ಇದು ಹೈಲೈಟ್ಸ್ ಆಗಿ ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಮತ್ತೆ ಮುಂದಿನ ಯಾವೆಲ್ಲ ಎಕ್ಸಾಮ್ಸ್ ಇದಾವೋ ಪ್ರತಿಯೊಂದು SD ಆಗಿರ್ಬೋದು, FD ಆಗಿರ್ಬೋದು, KS ಆಗಿರ್ಬೋದು, PC ಆಗಿರ್ಬೋದು, PSI ಆಗಿರ್ಬೋದು, ಪ್ರತಿಯೊಂದು ಎಕ್ಸಾಮ್ಸ್ ಕೂಡ ಇಂಪಾರ್ಟೆಂಟ್. ಕರ್ನಾಟಕ ಜಿಯೋಗ್ರಫಿಯಲ್ಲಿ
ಈ ಎಲ್ಲಾ ಪ್ರಶ್ನೆಗಳು ಸುಲಭವಾಗಿ ಇರ್ತಕ್ಕಂಥದ್ದು. ಆದ್ರೆ ರಿಪೀಟ್ ಆಗಿ ಕೇಳ್ತಕ್ಕಂಥದ್ದು. ಹೀಗಾಗಿ ಇವುಗಳನ್ನ ನಾವು ತೆಗೆದುಕೊಂಡು ಬಂದು ಚರ್ಚೆ ಮಾಡ್ತಕ್ಕಂಥದ್ದು. ನೋಡಿ, ಸುಲಭವಾಗಿ ಇರ್ತಕ್ಕಂಥದ್ದು, ಈಸಿಯಾಗಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಯಾವತ್ತೂ ಕೂಡ ಮಿಸ್ ಮಾಡಬಾರ್ದು. ತಪ್ಪಾಗಿ ಆನ್ಸರ್ ಅನ್ನ ಮಾಡಬಾರ್ದು. ಕರ್ನಾಟಕದ ಭೌಗೋಳಿಕ ವಿಸ್ತೀರ್ಣವನ್ನ ನಾವು ನೋಡ್ತಾ ಹೋಗೋಣ. ಆಪ್ಷನ್ ಎ 1,91,791 ಚದರ ಕಿಲೋಮೀಟರ್. ಆಪ್ಷನ್ ಬಿ 1,81,791 ಚದರ ಕಿಲೋಮೀಟರ್. ಆಪ್ಷನ್ ಸಿ 1,96,791 ಚದರ ಕಿಲೋಮೀಟರ್. ಆಪ್ಷನ್ ಡಿ 2,01,791 ಚದರ ಕಿಲೋಮೀಟರ್. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಸಿ ಆಗಿರ್ತಕ್ಕಂಥ ಕ್ವಶನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1,91,791 ಚದರ ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಭಾರತದ ವಿಸ್ತೀರ್ಣ ಎಷ್ಟು? ಅದನ್ನು ಕೂಡ ನಾವು ಚರ್ಚೆ ಮಾಡಬೇಕಲ್ಲ. ಭಾರತದ ವಿಸ್ತೀರ್ಣವನ್ನ ನಾವು ನೋಡ್ತಾ ಹೋದ್ರೆ 32,87,263 ಚದರ ಕಿಲೋಮೀಟರ್ ವಿಸ್ತೀರ್ಣ ಭಾರತವು ಹಂಚಿಕೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕರ್ನಾಟಕದ ವಿಸ್ತೀರ್ಣವು ಕೂಡ ನಾವು ನೋಡ್ತಾ ಹೋದ್ವಿ. ಭಾರತದ ವಿಸ್ತೀರ್ಣ ಕೂಡ ನೋಡ್ತಾ ಹೋದ್ವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್. ಕರ್ನಾಟಕದ ಅತಿ ದೊಡ್ಡ ಜಲಾಶಯ ಯಾವುದು ಅಂತ ಈಗಾಗಲೇ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಲ್ಲಿ ಕೇಳಿರ್ತಕ್ಕಂಥದ್ದು. ಆಪ್ಷನ್ ಎ ತುಂಗಾಭದ್ರಾ. ಆಪ್ಷನ್ ಬಿ ಕೃಷ್ಣರಾಜಸಾಗರ. ಆಪ್ಷನ್ ಸಿ ಆಲಮಟ್ಟಿ. ಆಪ್ಷನ್ ಡಿ ಲಿಂಗನಮಕ್ಕಿ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಲಮಟ್ಟಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗಾದ್ರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ, ಆಲಮಟ್ಟಿ ಜಲಾಶಯಕ್ಕೆ ಇರುವ ಮತ್ತೊಂದು ಹೆಸರು ಯಾವುದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ನಾವು ಹೇಳ್ತಾ ಹೋದ್ವಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಜಲಾಶಯ ಅಂತ ಈ ಆಲಮಟ್ಟಿ ಜಲಾಶಯಕ್ಕೆ ಹೆಸರಿಡಲಾಗಿರ್ತಕ್ಕಂಥದ್ದು. ಈ ತುಂಗಭದ್ರಾ ಜಲಾಶಯ ಯಾವ ನದಿಯ ಕೃಷ್ಣಾ ನದಿ ಉಪನದಿ ಯಾವ ಒಂದು ಉಪನದಿಗೆ ಅಡ್ಡಲಾಗಿ ಕಟ್ಟಲಾಗಿರ್ತಕ್ಕಂಥದ್ದು ಈ ತುಂಗಭದ್ರಾ ಅಣೆಕಟ್ಟನ್ನ ಅಂತ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ. ಈಗಾಗಲೇ ನೋಡಿ, ಲಿಂಗನಮಕ್ಕಿ ಅಂತಕ್ಕಂಥದ್ದು ಕೂಡ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಲಿಂಗನಮಕ್ಕಿ ಅಂತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಈ ಲಿಂಗನಮಕ್ಕಿ ಜಲಾಶಯ ಅಂತಕ್ಕಂಥದ್ದು ಇದು ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಯಾವ ಜಿಲ್ಲೆಯನ್ನ ನಾವು ಕಾಫಿಯ ತೊಟ್ಟಿಲು ಅಂತ ಕರಿತಾ ಹೋಗ್ತೀವಿ? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಹಾಸನ. ಆಪ್ಷನ್ ಬಿ ಕೊಡಗು. ಆಪ್ಷನ್ ಸಿ ಚಿಕ್ಕಮಗಳೂರು. ಆಪ್ಷನ್ ಡಿ ಶಿವಮೊಗ್ಗ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಆಪ್ಷನ್ ಸಿ ಚಿಕ್ಕಮಗಳೂರು ಇದಕ್ಕೆ ಸರಿಯಾದ ಉತ್ತರ. ಕಾಫಿಯ ತೊಟ್ಟಿಲು ಅಂತ ಕರಿತಾ ಹೋಗ್ತೀವಿ ಚಿಕ್ಕಮಗಳೂರು ಜಿಲ್ಲೆಯನ್ನ. ಕಾಫಿಯ ನಾಡು ಅಂತಾನೂ ಕೂಡ ಕರಿತಾ ಹೋಗ್ತೀವಿ. ಕಾಫಿ ನಾಡು ಚಂದು ಅಂತ ನಿಮ್ಗೆ ಎಲ್ರಿಗೂ ಕೂಡ ನೆನಪಿ ಬರಬೇಕು ಈ ಚಿಕ್ಕಮಗಳೂರು ಡಿಸ್ಟಿಕ್. ನೋಡಿ, ಬಿಸಿಲೇ ಕಾಡುಗಳು ಕಂಡು ಬರ್ತಕ್ಕಂಥ ಡಿಸ್ಟಿಕ್ ಯಾವುದು? ಈ ಹಾಸನ ಡಿಸ್ಟಿಕ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕರ್ನಾಟಕದ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂತ ಜಿಲ್ಲೆ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ ನೋಡ್ತಾ ಹೋಗೋಣ. ಆಪ್ಷನ್ ಎ ಶಿವಮೊಗ್ಗ. ಆಪ್ಷನ್ ಬಿ ಉತ್ತರ ಕನ್ನಡ. ಆಪ್ಷನ್ ಸಿ ಕೊಡಗು. ಆಪ್ಷನ್ ಡಿ ಚಿಕ್ಕಮಗಳೂರು. ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರತಕ್ಕಂತ ಡಿಸ್ಟಿಕ್ ಈ ಉತ್ತರ ಕನ್ನಡ ಅಂತಕ್ಕಂಥದ್ದು. ನೋಡಿ, ಹೊನ್ನಾವರ ಬಂದರು ಆಗಿರ್ಬೋದು, ಭಟ್ಕಳ ಬಂದರು ಆಗಿರ್ಬೋದು, ಪ್ರಮುಖ ಬಂದರುಗಳು ಈ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಕಾರವಾರ ಬಂದರು ಕೂಡ ಈ ಉತ್ತರ ಕನ್ನಡ ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಮುಂದಿನ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಕೆಂಪು ಮಣ್ಣಿನ ಪ್ರದೇಶ ಹೆಚ್ಚಾಗಿ ಕಂಡು ಬರ್ತಕ್ಕಂತ ಒಂದು ಪ್ರದೇಶ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಪ್ಷನ್ ಎ ಕರಾವಳಿ. ಆಪ್ಷನ್ ಬಿ ಮಲೆನಾಡು. ಆಪ್ಷನ್ ಸಿ ದಕ್ಷಿಣ ಒಳನಾಡು. ಆಪ್ಷನ್ ಡಿ ಉತ್ತರ ಒಳನಾಡು. ಇದಕ್ಕೆ ಸರಿಯಾದ ಉತ್ತರ ಎಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಕೆಂಪು ಮಣ್ಣಿನ ಪ್ರದೇಶ ಅಂದಾಕ್ಷಣ ನಾವು ಇಡೀ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನ ನಾವು ಕೆಂಪು ಮಣ್ಣಿನ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನ ಕಪ್ಪು ಮಣ್ಣಿನ ಪ್ರದೇಶ ಅಂತ ಕರಿತಾ ಹೋಗ್ತೀವಿ. ಕರ್ನಾಟಕದ ಉತ್ತರ ಭಾಗದಲ್ಲಿ ಇರ್ತಕ್ಕಂಥ ಪ್ರದೇಶವನ್ನ. ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಏನಂದ್ರೆ, ಕೆಂಪು ಮಣ್ಣಿನ ಪ್ರದೇಶ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಭಾಗ ಯಾವುದು ಅಂದ್ರೆ ದಕ್ಷಿಣ ಒಳನಾಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಮತ್ತೊಂದು, ಕಪ್ಪು ಮಣ್ಣಿನಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವ ಬೆಳೆ ಯಾವುದು ಅಂದ್ರೆ ಹತ್ತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಕಾವೇರಿ ನದಿಯ ಪ್ರಮುಖ ಉಪನದಿ ಯಾವುದು? ಆಪ್ಷನ್ ಎ ಭೀಮಾ. ಆಪ್ಷನ್ ಬಿ
ಕಬಿನಿ, ಆಪ್ಷನ್ ಸಿ ವೇದಾವತಿ, ಆಪ್ಷನ್ ಡಿ ಘಟಪ್ರಭಾ. ನಿಮಗೆ ಈಗಾಗಲೇ ಪಾರ್ಟ್ 1 ಕ್ಲಾಸ್ನಲ್ಲಿ ತಿಳಿಸ್ತಾ ಹೋಗಿದ್ದೆ. ಕಾವೇರಿ ನದಿ ಸಂಪೂರ್ಣವಾಗಿ ಎಲ್ಲಿ ಹುಡ್ತಕ್ಕಂಥದ್ದು, ಅದು ಎಷ್ಟು ಕಿಲೋಮೀಟರ್ ಕರ್ನಾಟಕದಲ್ಲಿ ಹರಿಯುತ್ತೆ, ಕೊನೆಯದಾಗಿ ಯಾವ ಸಮುದ್ರವನ್ನ ಸೇರುತ್ತೆ, ಯಾವ ಯಾವ ರಾಜ್ಯದಲ್ಲಿ ಹರಿತಕ್ಕಂಥದ್ದು ಕಾವೇರಿ ನದಿಯ ಮೋಸ್ಟ್ ಇಂಪಾರ್ಟೆಂಟ್ಸ್ ಅನ್ನ ನಾನು ಹೇಳ್ತಾ ಹೋಗಿದ್ದೆ. ಕಾವೇರಿ ನದಿಯ ಪ್ರಮುಖ ಉಪನದಿಗಳನ್ನ ನಾವು ನೋಡ್ತಾ ಹೋದ್ರೆ ಲಕ್ಷ್ಮಣ ತೀರ್ಥ ಲಕ್ಷ್ಮಣ ತೀರ್ಥ ಅಂತಕ್ಕಂಥದ್ದು, ಹಾಗೆ ಲೋಕಪಾವನಿ ಲೋಕ ಪಾವನಿ ಅಂತಕ್ಕಂಥದ್ದು, ಹಾಗೆ ಹೇಮಾವತಿ ಹೇಮಾವತಿ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಿಂಷಾ ಶಿಂಷಾ ಆಗಿರ್ತಕ್ಕಂಥದ್ದು, ಹಾಗೆ ಅರ್ಕಾವತಿಯ ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆ ಪಾರ್ಟ್ 1 ಕ್ಲಾಸ್ನಲ್ಲಿ ಹೇಳ್ತಾ ಹೋಗಿದ್ದೆ. ಏನಿದು ಇಂಪಾರ್ಟೆನ್ಸ್ ಅಂದ್ರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಅರ್ಕಾವತಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಹಾಗೆಯೇ ಇನ್ನೊಂದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಸುವರ್ಣವತಿ ಸುವರ್ಣವತಿ ಕೂಡ ಇಂಪಾರ್ಟೆಂಟ್. ಇದು ಕೂಡ ಕಾವೇರಿ ನದಿಯ ಉಪನದಿ ಆಗಿರ್ತಕ್ಕಂಥದ್ದು. ಈ ಎಲ್ಲಾ ನದಿಗಳು ಕಾವೇರಿ ನದಿಯ ಉಪನದಿಗಳು ಅಂತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ಹಾಗಾದರೆ ಕೃಷ್ಣಾ ನದಿಯ ಉಪನದಿಗಳು ಯಾವುವು? ಕರ್ನಾಟಕದಲ್ಲಿ ಇರ್ತಕ್ಕಂಥ ಮೋಸ್ಟ್ 5 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃಷ್ಣಾ ನದಿಯ ಉಪನದಿಗಳು ಬರ್ತಾ ಹೋಗ್ತವೆ. ಅದರಲ್ಲಿ ಭೀಮಾ, ದೋಣಿ ಆಗಿರ್ಬೋದು, ಹಾಗೆ ತುಂಗಾಭದ್ರಾ ಆಗಿರ್ಬೋದು, ಘಟಪ್ರಭಾ, ಮಲಪ್ರಭಾ. ಹಾಗಾದ್ರೆ ಇದ್ರ ಮೇಲೆ ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾರೆ, ಘಟಪ್ರಭಾ, ಮಲಪ್ರಭಾ ಮೇಲೆ. ಕೂಡಲ ಸಂಗಮದಲ್ಲಿ ಕೂಡುವ ಪ್ರಮುಖ 2 ಕೃಷ್ಣಾ ನದಿಯ ಉಪನದಿಗಳು ಯಾವುವು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಘಟಪ್ರಭಾ ಮತ್ತು ಮಲಪ್ರಭಾ ಅಂತಕ್ಕಂಥದ್ದು ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್, ಇದೇ ಘಟಪ್ರಭಾ ಮತ್ತು ಮಲಪ್ರಭಾದ ನದಿಗಳಲ್ಲಿ ಇರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತ ಕೂಡ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಆಲಮಟ್ಟಿ ಅಂತಕ್ಕಂಥದ್ದು. ಆಲಮಟ್ಟಿ ಜಲಾಶಯಕ್ಕೆ ಮತ್ತೊಂದು ಹೆಸರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಮುಂದಿನ ಕ್ವಶನ್ ನೋಡ್ತಾ ಹೋಗೋಣ. 19ನೇ ಕ್ವಶನ್, ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು ಅಂತ ಕ್ವಶನ್ ಅನ್ನ ರೈಸ್ ಮಾಡಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಎ ಗೋಕಾಕ್, ಆಪ್ಷನ್ ಬಿ ಶಿವನ ಸಮುದ್ರ, ಆಪ್ಷನ್ ಸಿ ಜೋಗ, ಆಪ್ಷನ್ ಡಿ ಮಾಗೋಡು. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಜೋಗ ಜಲಪಾತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಜೋಗ ಜಲಪಾತ. ಇದು ಕಂಡು ಬರ್ತಕ್ಕಂಥ ಡಿಸ್ಟಿಕ್ ಯಾವುದು ಅಂದ್ರೆ ಶಿವಮೊಗ್ಗ ಡಿಸ್ಟಿಕ್. ಈ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಕಂಡು ಬರ್ತಕ್ಕಂಥ ಅತಿ ಎತ್ತರದ ಜಲಪಾತವೇ ಈ ಜೋಗ ಜಲಪಾತ. ಈ ಜೋಗ ಜಲಪಾತ ಅಂತಕ್ಕಂಥದ್ದು ಆಪ್ಷನ್ ನಲ್ಲಿ ಇರ್ಲಿಲ್ಲ ಅಂದ್ರೆ ಇನ್ನೊಂದು ಹೆಸರನ್ನ ಕೊಡ್ತಾ ಹೋಗ್ತಾನೆ, ಕುಂಚಿಕಲ್ ಜಲಪಾತ. ಈ ಕುಂಚಿಕಲ್ ಜಲಪಾತ ಅಂತ ಇದ್ರೂ ಕೂಡ ರೈಟ್ ಆಗುತ್ತೆ ಆನ್ಸರ್. ಯಾಕೆ ಅಂದ್ರೆ ನೋಡಿ, ಜೋಗ ಜಲಪಾತ ಅಂತಕ್ಕಂಥದ್ದು ಡೈರೆಕ್ಟ್ ಆಗಿ ಮೇಲಿನಿಂದ ಕೆಳಗೆ ಈ ರೀತಿಯಾಗಿ ಜಲಪಾತ ಹರಿಯುತ್ತೆ. ಆದ್ರೆ ಕುಂಚಿಕಲ್ ಅಂತಕ್ಕಂಥದ್ದು ನೇರವಾಗಿ ನೆಲಕ್ಕೆ ಬೀಳೋದಿಲ್ಲ. ಇದು ಈ ರೀತಿಯಾಗಿ ಮೇಲಿನಿಂದ ಸ್ವಲ್ಪ ಕೆಳಗೆ ಬಿದ್ದು ಮತ್ತೆ ಗುಡ್ಡುಗಾಡಿನಿಂದ ಮತ್ತೆ ಈ ರೀತಿಯಾಗಿ ತಳಗೆ ಬೀಳುತ್ತೆ. ಹೀಗಾಗಿ ಈ ಕುಂಚಿಕಲ್ ಜಲಪಾತ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗೋದಿಲ್ಲ ಎಕ್ಸಾಮ್ಸ್ಗೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ, ಕೊನೆಯ ಕ್ವಶನ್. ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು? ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ. ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಆಪ್ಷನ್ ಸಿ ಕೊಡಗು, ಆಪ್ಷನ್ ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತೆ? ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆನ್ಸರ್. ಭದ್ರಾ ವನ್ಯಜೀವಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಅಂದ್ರೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಬಾರ್ಡರ್ ನಲ್ಲಿ ಕಂಡು ಬರ್ತಕ್ಕಂಥದ್ದು. ಹಾಗಾದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ 5 ಹುಲಿ ಸಂರಕ್ಷಿತ ತಾಣಗಳನ್ನ ನಾವು ಎಕ್ಸಾಮ್ಸ್ಗೆ ಕೇಳ್ತಾ ಹೋಗ್ತಾರೆ. ಇವುಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಯಾವುವು ಈ ಹುಲಿ ಸಂರಕ್ಷಣಾ ತಾಣಗಳು ಅಂತಕ್ಕಂಥದ್ದನ್ನು ನೋಡ್ತಾ ಹೋದ್ರೆ, ಕರ್ನಾಟಕದ ಹುಲಿ ಸಂರಕ್ಷಣಾ ತಾಣಗಳು ತಾಣಗಳನ್ನ ನಾವು ನೋಡ್ತಾ ಹೋದ್ರೆ ಮೊದಲನೇದಾಗಿ ಭದ್ರಾ ಭದ್ರಾ ಕ್ವಶನ್ ಯಾವ ರೀತಿಯಾಗಿ ಕೇಳ್ತಾ ಹೋಗ್ತಾನೆ ಗೊತ್ತೇನ್ರಿ? ಹೊಂದಿಸಿ ಬರೆಯಿರಿಯಲ್ಲಿ ಕೇಳ್ತಾ ಹೋಗ್ತಾನೆ. ಈ ಕೆಳಗಿನ ಯಾವ ಒಂದು ವನ್ಯಜೀವಿ ಧಾಮವು ಕರ್ನಾಟಕದ ಹುಲಿ ಸಂರಕ್ಷಿತ ತಾಣ ಅಲ್ಲ ಅಂತ ಕ್ವಶನ್ ಅನ್ನ ಇಂಡೈರೆಕ್ಟ್ ಆಗಿ ಕೇಳ್ತಾ ಹೋಗ್ತಾನೆ. 4 ಕೂಡ ಸರಿ, 3 ಕೂಡ ಸರಿಯಾಗಿ ಕೊಟ್ಟು 4ನೇದನ್ನ ತಪ್ಪಾಗಿ ಕೊಡ್ತಕ್ಕಂಥದ್ದು ಚಾನ್ಸ್ ಇರ್ತಕ್ಕಂಥದ್ದು. ಹೀಗಾಗಿ ಈ 5 ಹುಲಿ ಸಂರಕ್ಷಿತ ತಾಣಗಳನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. 1ನೇದು ಭದ್ರಾ, 2ನೇದು ಕಾಳಿ, 3ನೇದು ಯಾವುದು?
ನಾಗರ ಹೊಳೆ, ನಾಗರ ಹೊಳೆ ಅಂತಕ್ಕಂಥದ್ದು. ಹಾಗೆಯೇ 4ನೇದು ಬಂಡೀಪುರ, ಬಂಡೀಪುರ. ಇನ್ನು ಕೊನೆಯದಾಗಿ ಬಿಳಿಗಿರಿ ರಂಗನ ಬೆಟ್ಟ, ಬಿಳಿಗಿರಿ ರಂಗನ ಬೆಟ್ಟ ಹುಲಿ ಸಂರಕ್ಷಿತ ತಾಣವನ್ನಾಗಿ ನಾವು ನೋಡ್ತಾ ಹೋಗ್ತೀವಿ. ಯಾವ ಡಿಸ್ಟ್ರಿಕ್ಟ್ಸ್ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಬಿಳಿಗಿರಿ ರಂಗನ ಬೆಟ್ಟ ಅಂತಕ್ಕಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಬೇಕಾಗುತ್ತೆ. ನೋಡಿ, ಇವತ್ತಿನ ಒಂದು ಟಾಪ್ 10 ಕ್ವಶನ್ಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗಿದ್ವಿ. ಪಾರ್ಟ್ 1 ಕ್ಲಾಸ್ನಲ್ಲೂ ಕೂಡ 10 ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳಿಗೆ ಆನ್ಸರ್ ಅನ್ನ ನೋಡ್ತಾ ಹೋಗಿದ್ವಿ. ಹಾಗೆ ಈ ಒಂದು ಪಾರ್ಟ್ 2 ಕ್ಲಾಸ್ನಲ್ಲೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 10 ಪ್ರಶ್ನೆಗಳಿಗೆ ನಾವು ಆನ್ಸರ್ ಅನ್ನ ಕಂಡುಕೊಂಡ್ವಿ. ಮತ್ತೆ ಮುಂದಿನ ಪಾರ್ಟ್ 2 ಕ್ಲಾಸ್ನಲ್ಲಿ ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ 10 ಕ್ವಶನ್ಗಳಿಗೆ ನಾವು ಉತ್ತರವನ್ನ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ಗೆ ಜಾಯಿನ್ ಆಗಿಲ್ಲ ಅಂದರೆ ಜಾಯಿನ್ ಆಗಿ, ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯಿನ್ ಆಗಿ, ಇನ್ಸ್ಟಾವನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಐ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.